ವೆಲ್ಕಮ್ ಬ್ಯಾಕ್. ಇವತ್ತು ಎಪಿಸೋಡ್ 8 ಶೋಲ್ಡರ್ ಡೇ ಆ್ಯಂಡ್ ಎಲ್ಲರಿಗೂ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಬಿಯಾಂಡ್ ಬೈ ಸುಹಾಸ್. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಸ್ಪ್ಲಿಟ್ ಇರ್ತದೆ ಆ್ಯಂಡ್ ಸೊ ನಿನ್ನೆ ಅಪ್ಲೋಡ್ ಮಾಡಿದ ಲ್ಯಾಟ್ಸ್ ವರ್ಕೌಟ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಆ್ಯಂಡ್ ಕಾಡೆ ಎಂಚಾತ ನಂದು ಪೂರ ಪನ್ಲಿ ವೀಡಿಯೋಸ್ ಪೂರ ಸೊ ಒಂತೆ ವಾಯ್ಸ್ಲ ಒಂತೆ ಮೊರಣಿ ಪೂರ ಒಂಜಿ ಸೈಡ್ಗೇನೋ ಇತ್ತಂಡು ಮತ್ತೆ ಕಾಡೆ ಒಂತೆ ಎಡಿಟರ್ಡ್ ಒಂತೆ ಉನ್ಮಲ್ದೆ ಇತ್ತೆ ಪ್ರೀ ವರ್ಕೌಟ್ಗೆ ಅಂಚದಾಲಿಜ್ಜಿ. ಸೊ ಜಸ್ಟ್ ಒಂಜಿ ಉರಿಗಡ್ಲೆ ಆ್ಯಂಡ್ ಒಂತೆ ಉರಿಗಡ್ಲೆಲ್ಲ ಪಂಪ್ಕಿನ್ ಸೀಡ್ಸ್ಲ ಆ್ಯಂಡ್ ಅವರ್ ಬನಾನಾ ಒಂಜಿ ರಡ್ ಬನಾನಾ ಆತಿ ಆ್ಯಂಡ್ ಬುಡತಿನ ನೀರು ಪೂರ ಆ್ಯಂಡ್ 2 ಲೀಟರ್ಸ್ ಆಫ್ ವಾಟರ್ ಉಂಡು ಜಿಮ್ಗೆ. ಆ್ಯಂಡ್ ಲೆಟ್ಸ್ ಸಿ ಆ್ಯಂಡ್ ಟುಡೇ ಐ ವಿಲ್ ಬಿ ಡ್ರಾಪಿಂಗ್ ಸಮಥಿಂಗ್ ವೆರಿ ಒಂದು ಕಾಂಟೆಕ್ಸ್ಟ್ಗೆ ಬಿಡ್ದು. ಸೊ ದ ಜಿಮ್ ಸೀರೀಸ್ ಇಸ್ ವೆರಿ ಅಲಗ್ ಆ್ಯಂಡ್ ಅನ್ಬಿಟ್ಟಿನ ಒಂಜಿ ಬ್ಯಾತೀನಿ. ಸೊ ಒಲನಿಗಲ್ ಇಷ್ಟ ಯಾವ ಬಂದು ಐ ಹೋಪ್ ಮಲ್ಪೆ ಆ್ಯಂಡ್ ಎಸ್ ಸೊ ಲೆಟ್ಸ್ ಸ್ಟಾರ್ಟೆಡ್ ವಿತ್ ಯೂಶುವಲ್ ವಾರ್ಮಪ್. ಸೊ ಇವತ್ತು ಶೋಲ್ಡರ್ ಆದ್ದರಿಂದ ಸ್ವಲ್ಪ ಶೋಲ್ಡರ್ಗೆ ಆಗಲಿ ಚೆಸ್ಟಿಗೆ ಆಗಲಿ ಆ್ಯಂಡ್ ಫಾರ್ ಆಲ್ ದ ಜಾಯಿಂಟ್ಸ್ ಮೇನ್ಲಿ. ಮತ್ತು ವಾರ್ಮಪ್ ಏಕೆ ನೆಸೆಸರಿ ನಾವು ಮಾಡಲೇಬೇಕಂತೇಳಿದರೆ ಸೊ ದರ್ ಮೈಟ್ ಬಿ ಎ ಚಾನ್ಸಸ್ ಆಫ್ ಇಂಜುರಿ. ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿಯಾಗಿ ಹೆವಿ ವೆಯ್ಟ್ ಎಲ್ಲ ಮಾಡಲಿಕ್ಕೆ ಬೇಕಾದ್ರೆ ಹೋಗುವಾಗ ಈ ವಾರ್ಮಪ್ ತುಂಬ ಕೆಲಸಕ್ಕೆ ಬರ್ತದೆ ಮತ್ತು ವಾರ್ಮಪ್ ಮಾಡಲೇಬೇಕು. ಸೊ ಈಗ ನಾವು ಹೇಗೆ ಬೆಳಿಗ್ಗೆ ವೆಹಿಕಲನ್ನು ಐಡಲ್ ಬರುವ ತನಕ ವಾರ್ಮಿಗೆ ಇಡ್ತೇವೆ, ಸೊ ಹಾಗೆಯೇ ನಮ್ಮ ಬಾಡಿ ಕೂಡ ಹಾಗೆಯೇ ವಾರ್ಮಪ್ ಮಾಡಲೇಬೇಕು. ಅದು ಯಾವುದೇ ಮಸಲಿಗೆ ಬೇಕಾದರೆ ಆಡಲಿ ನಾವು, ವೆದರ್ ಇಟ್ ಇಸ್ ಸಿಂಪಲ್ ಆರ್ ಲೈಕ್ ಕಾಂಪ್ಲೆಕ್ಸ್ ಲೈಕ್ ತುಂಬ ಲೈಕ್ ಅವರ್ ನಮ್ಮದು ಇವತ್ತು ಶೋಲ್ಡರ್ ಇದೆ ಅಲ್ವಾ ಅದಾಗಿ. ಇಟ್ ಈಸ್ ನಾಟ್ ಲೈಕ್ ಸೊ ನೆಗ್ಲೆಕ್ಟ್ ಮಾಡಬಾರ್ದು ವಾರ್ಮಪ್ಪಿಗೆ. ಸೊ ಕೆಲವರು ಮಾಡ್ತಾರೆ ಬಟ್ ಇಟ್ ಈಸ್ ಲೈಕ್ ಅಂದರೆ ಕಾಟಾಚಾರ ಆ ಥರ. ಸೊ ಕೆಲವರು ಮಲ್ಪುನ ಪೂರ ಅಂಚನಿಪ್ಪುಡು ಒಟ್ರಾಸಿ ಗೋಡ ಒಡ್ಚ ಪೂರ ಮಲ್ಪೇರು. ಸೊ ಅದಕ್ಕೋಸ್ಕರ ಪನ್ಪೆ ವಾರ್ಮಪ್ ಮತ್ತು 5 to 10 minutes ವಾರ್ಮಪ್ ಮಲ್ತದ್ದು ಬೊಕ್ಕ ನೆಕ್ಸ್ಟ್ ನಮ್ಮ ವರ್ಕಿಂಗ್ ಸೆಟ್ಸ್ ಪೋಡು. ಸೊ ಎಸ್ ದೀತೆ ಎಸ್ ಎಸ್ ಶೋಲ್ಡರಿನ ಫಸ್ಟ್ ಎಕ್ಸಸೈಸ್ ಇವತ್ತು ಓವರ್ ಹೆಡ್ ಬಾರ್ಬೆಲ್ ರೈಸ್. ಸೊ ಇದೊಂದು ಮಸ್ಟ್ ಎಕ್ಸಸೈಸ್ ಅಂತ ಹೇಳ್ತೇನೆ ನಾನು. ಸೊ ನಾನಿದನ್ನು ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ಫಸ್ಟಿಗೆ ಇದೇ ಎಕ್ಸಸೈಸ್ ಮಾಡೋದು ಶೋಲ್ಡರಿಗೆ. ಇದು ಒಳ್ಳೆ ಮಸಲ್ ಟೆನ್ಷನ್ ಆಗಲಿ, ಇದು ಒಳ್ಳೆ ಎಂತ ಹೇಳ್ತೇವೆ, ಸೊ ಒಳ್ಳೆ ಮಸಲಿಗೆ ಒಳ್ಳೆ ಪೆಟ್ಟು ಕೊಡ್ತದೆ, ಟಾರ್ಗೆಟ್ ಮಸಲಿಗೆ ಹಿಟ್ ಆಗ್ತದೆ. ಬಟ್ ಇನ್ ಕೇಸ್ ಟಾರ್ಗೆಟ್ ಮಸಲಿಗೆ ಯಾವ ಹಿಟ್ ಆಗೋದಿಲ್ಲ ಅಂತ ಹೇಳಿದರೆ ನೀವು ಕುತ್ಕೊಂಡಿರುವ ಪೋಸ್ಚರ್, ನಾನೀಗ ಕುತ್ಕೊಂಡಿರೋ ಪೋಸ್ಚರ್ ಅಂತ ಹೇಳಿದರೆ ಅಲ್ಲಿ ಚೇರನ್ನು ನಾನು ಕರೆಕ್ಟ್ ಯಾವ ಲೆವೆಲಿಗೆ ಇಟ್ಟಿದ್ದೇನೆ ಅಂತ ಹೇಳಿದರೆ ಅದು ಸ್ಟ್ರೈಟ್ ಓವರ್ ಹೆಡ್ಡಲ್ಲೇ ಉಂಟು. ಸ್ವಲ್ಪ ಹಿಂದೆದ್ರು ಕೂಡ ಮುಂದೆದ್ರು ಕೂಡ ಸ್ವಲ್ಪ ನಿಮ್ಮ ಫಾರ್ಮ್ಯಾಟ್ ಮತ್ತು ಟಾರ್ಗೆಟ್ ಮಸಲಿಗೆ ಬೀಳುವುದಿಲ್ಲ ನಾವು ಏನು ಹಾಕ್ತಾ ಇದ್ದೇವೆ. ಸೊ ಜಸ್ಟ್ ಅವು ಕರೆಕ್ಟ್ ನಮ್ಮ ವೈಟ್ ಕುಲ್ದ ಹೈಟ್ ಕರೆಕ್ಟ್ ದುಮ್ಮುಪಿರಾವರಬಲ್ಲಿ ಕರೆಕ್ಟ್ ಪಾಡೋಡು ಬೊಕ್ಕ. ಇನ್ ಕೇಸ್ ಒಂತೆ ಈಗಲೇ ಸಪೋರ್ಟ್ ಬೋರ್ಡ್ ಇತ್ತಂಡ ನಿಗಲ್ನ ಲೆಗ್ಸ್ ಅಲ್ಪ ಯಾನ್ ಕುಲ್ದಿ ನೈಟ್ ಐತಮಿತ್ತು ದಿಯೋಲಿ ಬೊಕ್ಕ ಒಂದೇನು ಉಂತುದುಲ್ಲ ಪಾಡೋಲಿ. ಸೊ ಉಂತುದು ಪಾಡೇಡಲ ಎಡ್ಡೆ ಒಂಜಿ ಕಂಟ್ರೋಲ್ ಬ್ಯಾಲೆನ್ಸ್ ಫಸ್ಟ್ ಗೊತ್ತಾಪುಂಡು. ಸ್ಟಾರ್ಟಿಂಗ್ ಎನ್ನ ಟ್ರೈನರ್ 2021 ಸೊ ಇಂಕುಲು ಉಂತುದು ಪಾಡೊಂದಿತ್ತ. ಸೊ ಅದಾಗಲ ಎಡ್ಡೆ ವೆಯ್ಟ್ ಎಲ್ಲ ಜಾಸ್ತಿ ಪೋಂದಿತ್ತು ಆ್ಯಂಡ್ ಬೊಕ್ಕ ಮೇಯ್ನ್ ಪಂಡ ಒಂದೇಟು ಜರ್ಕ್ ಮಲ್ಪರೆವಲ್ಲಿ ತಿರ್ತರ್ದು ಮಿತ್ತು ಪೋನಾಗ ಜಾಸ್ತಿ ಕೆಳಗಿಂದ ಮೇಲೆ ಹೋಗುವಾಗ ಜಾಸ್ತಿ ಜರ್ಕ್ ಮಾಡಬಾರ್ದು. ಸೊ ಅದು ಮೇಯ್ನ್ ಇದರಲ್ಲಿ. ಜಸ್ಟ್ ಮೆಲ್ಲ ಸ್ಲೋ ಆಗಿ ಹಾಕಬೇಕು. ನಾನೀಗ ಹೇಗೆ ಹಾಕ್ತಾ ಇದ್ದೇನೆ ಹಾಗೆ.
ಎಸ್. ದ ನೆಕ್ಸ್ಟ್ ಎಕ್ಸಸೈಸ್ ಬಂದು ಭತ್ತದ ಶೋಲ್ಡರ್ ಡಂಬೆಲ್ ಪ್ರೆಸ್. ಎಲ್ರಿಗೂ ಕೂಡ ಫೇವ್ರೇಟ್ ಇರ್ಬೋದು ಇದು, ಸೊ ಆಲ್ಸೋ ಮೈ ಫೇವ್ರೇಟ್. ಸೊ ಇದು ಕೂಡ ಹಾಗೇನೆ ಸ್ಲೋ ಆಗಿ ಹಾಕಬೇಕು. ನಾನು ಸ್ವಲ್ಪ ನಾವು ಇಂಕ್ಲೈನಿಗೆ ಯಾವ ಚೆಸ್ಟ್ ಮಷಿನ್ ಯೂಸ್ ಮಾಡ್ತೇವೆ, ಸೊ ಅದೇ ಇದನ್ನು ಯೂಸ್ ಮಾಡ್ತಿದ್ದೇನೆ ಇಲ್ಲಿ ಕೂತ್ಕೊಳ್ಳಿಕ್ಕೆ. ಹಾಗೇನೆ ಇದರಲ್ಲಿ ಕೂಡ ಹಾಗೆ. ಸೊ ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ವೇರಿಯೇಷನ್ಸ್. ಇದರಲ್ಲಿ ನಿಮಗೆ ಅರ್ನಾಲ್ಡ್ ಪ್ರೆಸ್ ಕೂಡ ಹಾಕ್ಬೋದು, ಇವನ್ ನಾರ್ಮಲ್ ಡಂಬಲ್ ಪ್ರೆಸ್ ಕೂಡ ಹಾಕ್ಬೋದು. ಸೊ ಇದು ಕೂಡ ಒಳ್ಳೆ ಎಕ್ಸಸೈಸು ಆ್ಯಂಡ್ ದಿಸ್ ಆಲ್ಸೋ ಮಸ್ಟ್ ಟ್ರೈ. ಸೊ ಟ್ರೈ ಮಾಡಬೇಕು ಇದನ್ನು. ಶೋಲ್ಡರ್ಗೆ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು ಇದರಲ್ಲಿ. ಆ್ಯಂಡ್ ಇವನ್ ಐ ಟ್ರೈನ್ ಆಲ್ಮೋಸ್ಟ್ ಲೈಕ್ ಇದಕ್ಕೆ ನಾನೊಂದು 4 ಸೆಟ್ಸ್ ಇಲ್ಲಾಂದರೆ 3 ಸೆಟ್ಸ್ ಮ್ಯಾಕ್ಸ್ ಹಾಕ್ತೇನೆ. ಸೊ ಫಸ್ಟ್ ಇದು ವಾರ್ಮ್ ಅಪ್ ಸೆಟ್ ಆ್ಯಂಡ್ ದ ನೆಕ್ಸ್ಟ್ 2 ವಿಲ್ ಬಿ ಟಿಲ್ ಫೇಲ್ಯೂರ್ವರೆಗೆ ಹಾಕಬೇಕಿದು. ಆ್ಯಂಡ್ ದ ಲಾಸ್ಟ್ ಒನ್ ಐ ಟ್ರೈಡ್ ವಾಸ್ ಅರೌಂಡ್ 30 kgs. 30 kgs ಅಲ್ಲಿ ನಿಮಗೆ ಜಾಸ್ತಿ ರೆಪ್ ಹೋಗಲಿಕ್ಕೆ ಆಗೋದಿಲ್ಲ, ಯಾಕಂತೇಳಿದರೆ ಸೊ ಅದು ನಿಮಗೆ ತುಂಬ ಬ್ಯಾಲೆನ್ಸ್ ಬೇಕು. ಆ್ಯಂಡ್ ದ ಶೋಲ್ಡರ್ ಮೊಬಿಲಿಟಿ ಅಷ್ಟು ಸ್ಟ್ರಾಂಗ್ ಇಲ್ಲಾದರೆ ಯಾವುದಾದ್ರೂ ಒಂದು ಹ್ಯಾಂಡದ್ದು ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸ್ವಲ್ಪ ಟ್ರೈನರ್ ಹತ್ರ ನೋಡಿಕೊಂಡು ಆರ್ ಈಗ ಜಿಮ್ ಕೊಲೀಗ್ಸ್ ಸಪೋರ್ಟ್ ಕೇಳಿಕೊಂಡು ಮಾಡಿ. ಸೊ ಇದು ಕೂಡ ಒಳ್ಳೆ ಎಕ್ಸಸೈಸ್. ಎಸ್. Yes, our third exercise, ಶೋಲ್ಡರ್ಗೆ ಫ್ರಂಟ್ ರೈಸ್. ಸೊ ಇದು ಟಾರ್ಗೆಟ್ ಮಸಲ್ಲಿಗೆ ಬೀಳಬೇಕು. ಸೊ ಕೆಳಗಿಂದ ರೆಸ್ಟ್ ಕೊಡಬಾರ್ದು. ಸೊ ಅದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಜಾಸ್ತಿಯಾಗಿ ರೆಸ್ಟ್ ನಾವು ಯೂಶ್ವಲ್ ಆಗಿ ಈ ಸೆಟ್ಟಲ್ಲಿ ಕೊಡ್ತೇವೆ, ಯಾಕಂತ ಹೇಳಿದ್ರೆ ವೆಯ್ಟ್ ಇದರಲ್ಲಿ ಕೂಡ ಜಾಸ್ತಿ ಆಗಲಿಕ್ಕೆ ಆಗೋದಿಲ್ಲ. ಕೆನಾಟ್ ಗೋ ಲೈಕ್ ಮೋರ್ ದೆನ್ 10 kgs ಫಾರ್ ರೈಟ್ ನೌ ಎಟ್ ದ ಮೂಮೆಂಟ್. ಸೊ ನನಗೆ ಆಗ್ತಿರಲಿಲ್ಲ. ಐ ಟ್ರೈಡ್ ಆಲ್ಮೋಸ್ಟ್ ಲೈಕ್ 7.5 kgs ಆನ್ ಈಚ್ ಸೈಡ್ ದ ಲಾಸ್ಟ್ ಸೆಟ್ ಆಗಲಿ. ಸೊ ಅದರಲ್ಲಿ ಕೂಡ ಜಾಸ್ತಿ ರೆಪ್ಸ್ ಹೋಗ್ಲಿಕ್ಕೆ ಆಗಲಿಲ್ಲ, ಬಟ್ ಐ ಟ್ರೈಡ್ ಟಿಲ್ ದ ಫೇಲ್ಯೂರ್. ಇದು ಕೂಡ ಒಂದು ಮಸ್ಟ್ ಅಂತ ಹೇಳ್ತೇನೆ. ಸೊ ಇದನ್ನು ಫೇಲ್ಯೂರ್ ತನಕ ಹಾಕಿ ಯಾವುದು ಎಕ್ಸಸೈಸ್ ಆಗಲಿ. ಸೊ ವಾರ್ಮ್ ಸೆಟ್ ಹಾಕಿದ ಮೇಲೆ ಒಂದು ವರ್ಕಿಂಗ್ ಸೆಟ್ ಅಂತ ಇರ್ತದೆ. ಸೊ ವರ್ಕಿಂಗ್ ಸೆಟ್ ಆದಮೇಲೆ ಯು ಕ್ಯಾನ್ ಗೋ ಟಿಲ್ ಫೇಲ್ಯೂರ್. ಸೊ ಫೇಲ್ಯೂರ್ ಆದಾಗ ನಿಮಗೆ ಮಸಲ್ ಟೆನ್ಷನ್ ಬರ್ತದೆ. ಸೊ ಅಲ್ಲಿ ಮಸಲ್ ಟೇರ್ ಆಗಿ ಇನ್ನೊಂದು ಮಸಲ್ ಹುಟ್ಕೊಳ್ತದೆ. ಸೊ ದ್ಯಾಟ್ ಈಸ್ ದ ಸೈನ್ಸ್ ಬಿಯಾಂಡ್. ನೀವು ಬೇರೆ ಚಾನಲ್ಸಲ್ಲಿ ನೋಡಿರ್ತೀರಿ. ಎಸ್, ದಟ್ಸ್ ವಾಟ್. ಸೊ ಇದನ್ನೊಂದು ನಾನು 3 ಸೆಟ್ಸ್ ಹಾಕಿದ್ದೇನೆ. ನಿಗುಲ್ಲ ಟ್ರೈ ಮಲ್ಪಲೆ ಒಂದು. ಸೊ ಒಂದುಲ ಒಂಜಿ ಎಡ್ಡೆ ಎಕ್ಸಸೈಸ್ ಒಂದು ಪನೊಲಿ ಎಡ್ಡೆ ಫ್ರಂಟ್ ರೈಸ್ ನಿಂಗ್ಲ ಎಡ್ಡೆ ಮಸಲ್ ಟೆನ್ಷನ್ ಕೊರ್ಕೊಂಡು ಬೊಕ್ಕ ಏನೊಂಜಿ 3 ಸೆಟ್ಸ್ ಮುಟ್ಟ ಪಾಡ್ದೆ ಒಂದೇನು ಮಿತ್ತಬೋದು. ನಮ್ಮ ಶೋಲ್ಡರ್ ಲೆವೆಲ್ ಪೋದು ಒಂತೆ ಹೋಲ್ಡ್ ಮಂತಂಡಲ್ಲ ನನಲ ಎಡ್ಡೆ ಬರುಂಡು ಟ್ರೈ ಮಲ್ತ್ ತೂಲೆ ನಿಗುಲ್ಲ. ಆ್ಯಂಡ್ ಸಪೋರ್ಟ್ ಬೋಡಿತ್ತನ ನಿಮ್ಮ ನಿಗಲ ಜಿಮ್ ಕೊಲೀಗ್ಸ್ಗೆಲ್ಲ ಒಂದು ಪನ್ಲೆ ಆ್ಯಂಡ್ ಆಗಿರುವಂಥ ಸಪೋರ್ಟ್ ಬರ್ಪೇರೆ. ಆ್ಯಂಡ್
I do even suggest this for even for beginners also. Yes. And the most important exercise, ಇದು ನಾಲ್ಕನೇ ಎಕ್ಸಸೈಸ್ ಒಂದು. ಸೊ ಸೈಡ್ ರೇಸ್ ಆರ್ ದ ಲ್ಯಾಟ್ರಲ್ ರೇಸ್. ಸೊ ಒಂದೊಂದು ಮಸ್ಟ್ ಎಕ್ಸಸೈಸ್ ಫಾರ್ ಶೋಲ್ಡರ್ಸ್. ಸೊ ಮಿತ್ ಹೋಲ್ಡ್ ಮಲ್ದಿಂದ ಎಡ್ಡೆ. ಸೊ ಮೇಲಿಂದ ಹೋಲ್ಡ್ ಮಾಡಿಟ್ರೆ ಒಳ್ಳೇದು. ಸೈಡಿಗೆ ಇದರಲ್ಲಿ 3 ಟೈಪ್ ವೇರಿಯೇಷನ್ಸ್ ಹಾಕ್ಬೋದು. ಇವನ್ ಫಾರ್ ದ ಬ್ಯಾಕ್ ಆಫ್ ದಿ ಶೋಲ್ಡರ್ಸ್ ಆಗಲಿ, ಮಿಡಲ್ ಆಫ್ ದಿ ಶೋಲ್ಡರ್ಸ್ ಆ್ಯಂಡ್ ದ ಫ್ರಂಟ್ ಶೋಲ್ಡರ್ಸ್. ಇದರಲ್ಲಿ 3 ವೇರಿಯೇಷನ್ಸ್ ಮಾಡ್ಬೋದು. ಸೊ ನಾನೀಗ ಹಾಕ್ತಾ ಇರುವುದು ಮಿಡಲ್ ಇನ್ ದ ಸೆನ್ಸ್ ಲಿಟಲ್ ಬಿಟ್ ಸ್ವಲ್ಪ ಬ್ಯಾಕ್ ಇದು ಮಾಡಬೇಕು. ಆಗ ಒಳ್ಳೆ ಮಸಲ್ ಟೆನ್ಷನ್ ಆ್ಯಂಡ್ ಮೇಲಿಂದ ಹೋಲ್ಡ್ ಮಾಡಿ ಒಳ್ಳೆ ಟೆನ್ಷನ್ಸ್ ಬೀಳ್ತದೆ. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಅರೌಂಡ್ 5 kgs ಅಲ್ಲಿ. ಸೊ ಸ್ಟಾರ್ಟ್ ಆಗಿ 5 kgs. ಇದರಲ್ಲಿ ಜಾಸ್ತಿ ವೆಯ್ಟ್ ನಿಮಗೆ ಸಿಟ್ಟಿಂಗಲ್ಲಿ ಹೋಗ್ತದೆ, ಬಟ್ ನಿಂತ್ಕೊಂಡಲ್ಲಿ ಜಾಸ್ತಿ ವೆಯ್ಟ್ಸ್ ನಿಮಗೆ ಸ್ವಲ್ಪ ಜರ್ಕ್ ಮಾಡಬೇಕಾಗ್ತದೆ ಇದರಲ್ಲಿ. ಸೊ ಸಿಟ್ಟಿಂಗಲ್ಲಿ ಇದ್ರೆ ಒಳ್ಳೆಯದು. ಸ್ವಲ್ಪ ನೋಡಿ ಟ್ರೈನರ್ ಹತ್ರ ಎಲ್ಲ ಕೇಳಿ ಹಾಕಿ. ಇದನ್ನು ಒಂದು ಐ ಡಿಡ್ ಟ್ರೈ ಇವನ್ ಡ್ರಾಪ್ ಸೆಟ್ಸ್ ಮತ್ತೆ ಫೇಲ್ಯೂರ್ ತನಕ ಹಾಕಿದ್ದೀನಿ ಇದನ್ನು. ಎಸ್, ಇದೊಂದು ಮಸ್ಟ್ ಟ್ರೈ. ಬಟ್ ಫೇಲ್ಯೂರ್ ಹೊರಗೆ ಹಾಕಿ ಯಾವುದೇ ಎಕ್ಸಸೈಸ್ ಆಗಲಿ. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಸೊ ಇದು ನಾನು ಹಾಕಿದ ಲ್ಯಾಟ್ರಲ್ ರೇಸ್ ಇನ್ ಸಿಟ್ಟಿಂಗ್ ಪೋಸ್ಚರ್. ಸೊ ಸಿಟ್ಟಿಂಗಲ್ಲಿ ಕೂಡ ಒಳ್ಳೆ ಹೋಗ್ತದೆ. ವೆಯ್ಟ್ಸ್ ಇಲ್ಲಿ ನಾನು 7.5 kgs ಹಾಕಿದ್ದೇನೆ. ಸೊ ಲಾಸ್ಟ್ ಟೈಮ್ ಐ ಟ್ರೈಡ್ 10 kgs. ಸೊ ಇವನ್ 12.5 kgs ವರೆಗೆ ಟ್ರೈ ಮಾಡಿದ್ದೇನೆ. ಬಟ್ ಸೊ ಇದು ಆ್ಯಕ್ಚುಲಿ ಕಮ್ಮಿ ವೆಯ್ಟಲ್ಲೇ ಇರೋದು ಇದು ಮ್ಯಾಜಿಕ್. ಸೊ ಕಮ್ಮಿ ವೆಯ್ಟಲ್ಲಿ ಲ್ಯಾಟ್ರಲ್ ರೇಸ್ ನಾವು ಟ್ರೈ ಮಾಡಬೇಕು. ಆ್ಯಂಡ್ ಮೋರ್ ರೆಪ್ಸ್, ಸೊ ಮೋರ್ ಟೆನ್ಷನ್. ಹೌದು, ಎಸ್. ಸೊ ನೆಕ್ಸ್ಟ್ ಎಕ್ಸಸೈಸ್ ಬಂದು, ಸೊ ಇದು ನಾವು ಯೂಶ್ವಲಿ ರೋಪಲ್ಲಿ ಮಾಡ್ತೇವೆ. ಸೊ ಟುಡೇ ಐ ಯೂಸ್ಡ್ ಡಿಫ್ರೆಂಟ್ ಗ್ರಿಪ್. ಸೊ ನಮ್ಮ ಟ್ರೈನರ್ ಹೇಳಿದರು ಈ ಗ್ರಿಪ್ಪನ್ನು ಯೂಸ್ ಮಾಡಿ ಅಂತ. ಏನೊಂಜಿ ಇಜಡ ನಮ್ಮ ಆ್ಯಕ್ಚುಲಿ ರೋಪಡ್ ಮಲ್ಪೋದೇನು. ಸೊ ಒಂದೊಂದು ಸ್ಟ್ರೈಟ್ ಆ್ಯಂಡ್ ಬೆಂಡ್ ರಾಡ್ ಐಟ್ ಟ್ರೈ ಮಲ್ದೀನಿ. ಸೊ ಫುಲ್ ವೆಯ್ಟೆಡ್ ಜಸ್ಟ್ ಇತ್ತೆ ತುಲೆ ಯಾನ ಹೆಡ್ ಸ್ವಲ್ಪ ಬಸ ಅನ್ನಗ ಫುಲ್ ಕಂಟ್ರೋಲ್ಡ್ ಉಂತವೆ. ಸೊ ಅವು ಮತ್ತೆ ಮಲ್ಪೊಡು ಅದಾಗ ಎಡ್ಡೆ ಟೆನ್ಷನ್ ಲಾಪುಂಡು ನೀವೆಲ್ಲ ಮಲ್ತು ತೂಲೆ. ಸೊ ಮಲ್ತೇನದಾಗೇನೆ ಗೊತ್ತಾಪಿನಿ. ಸೊ ಇಜ್ಜಡ ಜಸ್ಟ್ ತೂದು ಜಸ್ಟ್ ಸ್ಕಿಪ್ಪಿಂಗ್ ಥಿಂಗ್ಸ್ ಡಸಂಟ್ ಮ್ಯಾಟರ್ ಅತ ಹಾಗೇನೆ ಜಸ್ಟ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಒಳ್ಳೆ ಕಾಂಟ್ರಾಕ್ಷನ್ ಆದರೆ, ಒಳ್ಳೆ ನಿಮಗೆ ಒಳ್ಳೆ ಮಸಲಿಗೆ ಒಳ್ಳೆ ಟೆನ್ಷನ್ ಆದರೆ
ಸೊ ನೀವು ಕೂಡ ಹಾಕಿ. ಸೊ ಎವ್ರಿ ಬಾಡಿ ಇಸ್ ಡಿಫ್ರೆಂಟ್ ಅಲ್ವಾ. ಸೊ ಹಾಗೆ ನನಗೆ ಒಳ್ಳೆ ಟೆನ್ಷನ್ ಇದರಲ್ಲಿ ಸಿಕ್ಕಿತ್ತು. ಎಸ್, ಟ್ರೈಡ್ ಟಿಲ್ 3 sets. 3 sets ಹಾಕಿದ್ದೇನೆ. ಸೊ ಫಸ್ಟ್ ಇದ್ದು ಇಟ್ ವಾಸ್ ಬಿಟ್ ಲೈಕ್ ದಿಸ್ ವಾಸ್ ಲೈಕ್ ಮೈ ವಾರ್ಮ್ ಅಪ್ ಸೆಟ್. ಇಟ್ ವಾಸ್ ಟು ವೆರಿ ಲೈಟ್ ವೇಟ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟಿಗೆ ಸೆಟ್ ಒಂದು 10 plates 10 ಪ್ಲೇಟ್ಸ್ ಹಾಕಿ ಆ್ಯಡ್ ಮಾಡಿ ಇದು ಮಾಡಿದ್ದು. ಸೊ ಇದು ಕೂಡ, ಸೊ ಇದರಲ್ಲಿ ಜಾಸ್ತಿ ಫುಲ್ ಮೂವ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಸೊ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿರ್ತದಲ್ವಾ. ಸೊ ಟೆನ್ಷನ್ ನಿಮಗೆ ಜಾಸ್ತಿ ಇತ್ತು, ಹೆಡ್ ಹತ್ರ ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಎಸ್, ನೋಡಿಕೊಂಡು ಇದನ್ನು ಮಾಡಿ, ಟ್ರೈನರ್ ಹತ್ರ ಕೇಳ್ಕೊಂಡು ಮಾಡಿ. ಸೊ ಸ್ವಲ್ಪ ರಿಸ್ಟ್ ಕೂಡ ನೋವಾಗುವಂಥದ್ದು ಎಲ್ಲ ಉಂಟು ಇದರಲ್ಲಿ. ಎಸ್, ನೆಕ್ಸ್ಟ್ ಎಕ್ಸಸೈಸ್ ಬಂದು ನೋಡಿ, ಫ್ರಂಟ್ ಡಂಬೆಲ್ ರೈಸ್. ಇದೊಂದು ಟೈಪ್ ಎಕ್ಸ್ಟ್ರಾ ಮಾಡಿದ್ದು ನಾನು, ಟ್ರೈನರ್ ಹೇಳಿದ್ರಂತ. ಇದು ಕೂಡ ಒಳ್ಳೆ ಮಸಲ್ ಟೆನ್ಷನ್ ಕೊಟ್ಟಿತ್ತು. ಸ್ವಲ್ಪ ಮೇಲೆ ನಾವು ತರಬೇಕಾದ್ರೆ, ಸೊ ವಿ ಶುಡಂಟ್ ನಮ್ಮದು ಹ್ಯಾಂಡ್ಸ್ ಏನಿದೆ ಸೊ ಅದನ್ನು ಸ್ವಲ್ಪ ಬೆಂಡ್ ಮಾಡಬೇಕು. ಸೊ ಬೆಂಡ್ ಮಾಡಿ ಸ್ವಲ್ಪ ಮೇಲಿಂದ ಹೋಲ್ಡ್ ಮಾಡಿದರೆ ಒಳ್ಳೆಯದು. ಸೊ ನಾನೀಗ ಸ್ವಲ್ಪ ಜಸ್ಟ್ ಸ್ಲೈಟ್ಲಿ ಅಲ್ಲಿ ಮಿಸ್ಟೇಕ್ ಇದೆ ನನ್ನದು. ನಾನು ಲಾಸ್ಟ್ ಫೇಲ್ಯೂರ್ ಮತ್ತು ಡ್ರಾಪ್ ಸೆಟ್ಸ್ ಹಾಕಬೇಕಾದ್ರೆ ಕರೆಕ್ಟ್ ಮಾಡ್ತೇನೆ. ಸೊ ಅದನ್ನು ಹ್ಯಾಂಡನ್ನು ಇನ್ನೊಂದು ಸ್ವಲ್ಪ ಬೆಂಡ್ ಮಾಡ್ತೇನೆ ನಾನು. ಸೊ ಹ್ಯಾಂಡ್ ಅಂತೇಳಿ ನೋಡಿ, ಈಗ ಟ್ರೈನರ್ ಬಂದ್ರಲ್ವಾ. ಸೊ ಟ್ರೈನರ್ ಬಂದಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಬೆಂಡ್ ಮಾಡಿದಾಗೆ ಆಗ್ತದೆ ನಿಮಗೆ. ಸೊ ಈಗ ನಿಮಗೆ ಕರೆಕ್ಟ್ ಬೀಳ್ತದೆ. ಸೊ ಮೇಲಿಂದ ಸ್ವಲ್ಪ ಹೋಲ್ಡ್ ಮಾಡಿದರೆ ಇನ್ನೂ ಒಳ್ಳೆ ಬೀಳ್ತದೆ ನಿಮಗೆ. ಮಸಲ್ ಟೆನ್ಷನ್ಸ್ ಕೂಡ ಜಾಸ್ತಿ ಇರ್ತದೆ, ಟಾರ್ಗೆಟ್ ಮಸಲಿಗೆ ಕೂಡ ಬೀಳ್ತದೆ. ಸೊ ಟ್ರೈ ಮಾಡಿ ಇದನ್ನು ಕೂಡ, ಈ ಎಕ್ಸಸೈಸನ್ನು ಕೂಡ ಬಿಡಲಿಕ್ಕಿಲ್ಲ. ಎಸ್, ಇವತ್ತಿನ ಲಾಸ್ಟ್ ಎಕ್ಸಸೈಸ್ ಫಾರ್ ಶೋಲ್ಡರ್ಸ್. ಸೊ ಇದು ಕಾಲರ್ ಅಪ್ಪರ್ ಶೋಲ್ಡರ್ಸಿಗೆ ಇದು. ಸೊ ಮೇಲಿಂದ ಹೋಲ್ಡ್ ಮಾಡಿ ಎಷ್ಟು ವೆಯ್ಟ್ ಆಗ್ತದೆ ಅಷ್ಟು ವೆಯ್ಟ್ ಹಾಕಿ. ಸೊ ತುಂಬ ಜಾಸ್ತಿ ವೆಯ್ಟ್ ಆಗ್ಲಿಕ್ಕೆ ಹೋಗಿಬೇಡಿ. ಫಸ್ಟ್ ಸೆಟ್ ಲೈಟ್ ವೆಯ್ಟಲ್ಲಿ ಟ್ರೈ ಮಾಡಿ ಫಸ್ಟಿಗೆ. ಸೊ ಇದು ಕೂಡ ನಾನೊಂದು 2 to 3 sets ಹಾಕಿದ್ದೀನಿ. ಸೊ ಜಾಸ್ತಿಯಾಗಿ ನಾನು ಲಾಸ್ಟಿಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗುದಿಲ್ಲ. ಸೊ ಜಸ್ಟ್ ಹೋಲ್ಡ್ ಮಾಡ್ತೀನಿ ಜಾಸ್ತಿಯಾಗಿ. ಇದು ಕೂಡ ಒಳ್ಳೆ ಎಕ್ಸಸೈಸ್ ಕಾಲರಿಗೆ. ಸೊ ಯು ಕ್ಯಾನ್ ಟ್ರೈ ದಿಸ್ ವಿತ್ ಇವನ್ ದ ರಾಡಲ್ಲಿ ಕೂಡ ಟ್ರೈ ಮಾಡ್ಬೋದು, ಸ್ಮಿತ್ ಮಷೀನಲ್ಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಸ್ಮಿತ್ ಮಷೀನಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ಸ್ ಹಾಗೆ. ಸೊ ಡೈರೆಕ್ಟ್ ಕಾಲರಿಗೆ ಅದು. ಸೊ ಇದರಲ್ಲಿ ಕೂಡ ಇದು ಮಾಡ್ಬೋದು, ಕಾಲರ್ಗೆ ಕೂಡ ಮಾಡ್ಬೋದು. ಈವನ್ ಇನ್ ಯೋರ್ ಶೋಲ್ಡರ್ ಮಷೀನ್ ಇದ್ರೆ, ಪ್ರೆಸ್ ಮಾಡೋ ಮಷೀನ್ ಇದ್ರೆ ಅದರಲ್ಲಿ ಕೂಡ ನಿಮಗೆ ಮೇಲೆ ನಿಂತು ನಾವೆಲ್ಲಿ ಕುತ್ಕೊಳ್ತೇವೆ ಅದರ ಮೇಲೆ ನಿಂತು ಕೂಡ ನಿಮಗೆ ಟ್ರೈ ಮಾಡ್ಬೋದು. ಸೊ ಯು ಕ್ಯಾನ್ ಟ್ರೈ ವಿತ್ ಆಲ್ ದೀಸ್ ಥಿಂಗ್ಸ್. ಯು ಹ್ಯಾವ್ ದ ರಿಸೋರ್ಸಸ್, ಬಟ್ ನಾವೇ ಸ್ವಲ್ಪ ಏನೋ ಐಡಿಯಾಸ್ ಮಾಡಿ ಎಲ್ಲ ಮಾಡಬೇಕು. ಸೊ ಇದೇ ಇವತ್ತಿನ ಮೆಸೇಜ್. ಎಸ್, ವಿತ್ ದ್ಯಾಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ನಿಮ್ಮ ಕೊಲೀಗ್ಸಿಗೆಲ್ಲ ಸೆಂಡ್ ಮಾಡಿ. ಆ್ಯಂಡ್ ಎಸ್, ಬೈ ಬೈ ಫ್ರೆಂಡ್ಸ್.